ಬೊಂಬಾಟ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಹೋಟೆಲ್ ಅಥವಾ ರೋಡ್ ಸೈಡ್ ಅಂಗಡಿಗಳಲ್ಲಿ ಮಾಡುವಂತಹ ಎಗ್ ರೈಸ್ ಅಥವಾ ಮೊಟ್ಟೆ ರೈಸ್ನ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ನೋಡಿ. ಆ ಅಂಗಡಿಯಲ್ಲಿ ಏನು ತಿಂತೀವಿ ಅಥವಾ ರೋಡ್ ಸೈಡ್ ನಾವು ಏನು ತಿಂತೀವಿ ಅದೇ ಟೇಸ್ಟ್ ಇರುತ್ತೆ. ಮನೆಯಲ್ಲಿರುವ ಐಟಮ್ಗಳನ್ನೇ ಉಪಯೋಗಿಸ್ಕೊಂಡು ಮಾಡಿರುವಂಥದ್ದು. ಸಿಂಪಲ್ಲಾಗಿ ಯಾರು ಬೇಕಾದರೂ ಮಾಡ್ಕೋಬೋದು. ಹಾಗೂ ನಮ್ಮ ಚಾನಲ್ನ ಯಾರ್ಯಾರು ನೋಡ್ತಿದ್ದಾರೆ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ. ಬನ್ನಿ ಹೇಗೆ ಮಾಡೋದು ನೋಡ್ಕೊಂಬರೋಣ. ನೋಡಿ, ಒಂದು ಪ್ಯಾನ್ ಅಥವಾ ನೀವು ಒಂದು ಬಾಣಲೆ ಇಟ್ಕೊಳ್ಳಿ. ಬಾಣಲೆಯಲ್ಲಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಪ್ಯಾನಕ್ಕಿಂತ. ನೋಡಿ, ಈ ರೀತಿಯಾಗಿ ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ನಾನು ಕೊಬ್ಬರಿ ಎಣ್ಣೆ ಉಪಯೋಗಿಸ್ಕೊಂಡಿದ್ದೀನಿ. ಒಂದು 5ರಿಂದ 6 ಸ್ಪೂನ್ ಹಾಕಿದ್ದೀನಿ. ನಂತರ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಈಗ ನಿಮ್ಮ ಹತ್ರ ಹಸಿಗೆ ಆಗಿರುವಂಥ ಫ್ರೆಶ್ ಕರಿಬೇವಿದ್ರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಈ ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ. ನಂತರ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿದ್ಮೇಲೆ ಇದನ್ನು ಒಂಥರ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಇದು ಫ್ರೈ ಚೆನ್ನಾಗಾಗಬೇಕು. ಲೋ ಫ್ಲೇಮಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಯಾರು ಬೇಕಾದರೂ ಸಿಂಪಲಾಗಿ ಮಾಡ್ಕೋಬೋದು ಮನೆಯಲ್ಲಿ. ತುಂಬ ಟೇಸ್ಟಾಗಿರುತ್ತೆ. ಒಂದು ಸರಿ ಮಾಡ್ಕೊಂಡು ನೋಡ್ಕೊಂಡು ನಿಜವಾಗ್ಲೂ ನಿಮಗೆ ಇಷ್ಟ ಆಗೇ ಆಗುತ್ತೆ. ನೋಡಿ, ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫುಲ್ ಬ್ರೌನ್ ಆಗಬೇಕು ಅಂತಿಲ್ಲ, ಸ್ವಲ್ಪ ಹಸಿ ಹಸಿ ವಾಸನೆ ಹೋದರೆ ಸಾಕು. ನೋಡಿ, ಲೋ ಫ್ಲೇಮಲ್ಲೇ ಇದನ್ನು ಮಾಡ್ಕೋಬೇಕು, ನಾವು ಫ್ರೈ ಮಾಡ್ಕೋಬೇಕು. ನಂತರ ಇಲ್ಲಿ ಒಂದು 3 ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ನೋಡಿ, ನೀವು ಜಜ್ಜಿ ಕೂಡ ಹಾಕ್ಬೋದು, ಪೇಸ್ಟ್ ಕೂಡ ಹಾಕ್ಬೋದು. ನಂತರ ಸ್ವಲ್ಪ ಇಲ್ಲಿ ಜಿಂಜರ್ ಅಂದರೆ ಶುಂಠಿನ ಕೂಡ ಕಟ್ ಮಾಡಿ ಹಾಕಿದ್ದೀನಿ. ನೀವು ತುರಿದು ಕೂಡ ಹಾಕ್ಬೋದು, ಇಲ್ಲಾಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಬೋದು. ಹಾಗೆ ಹಾಕೋಕ್ಕಿಂತ ಇದು ಈ ರೀತಿಯಾಗಿ ಹಾಕಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ, ಹಾಕಾದ್ಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ ಒಂದೇ ಒಂದು ಮೆಣಸಿನ್ಕಾಯಿನ ಹಾಕಿದ್ದೀನಿ ನಾನು. ಇದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ನಿಮಗೆ ಇಲ್ಲಿ ಮೆಣಸಿನ್ಕಾಯಿ ಬೇಡ ಅಂದರೆ ಇಲ್ಲಿ ಚಿಲ್ಲಿ ಪೇಸ್ಟ್ ಕೂಡ ನೀವು ಹಾಕ್ಕೋಬೋದು. ನೀವು ಅಂಗಡಿ ಸೈಡ್ ಬೇಕು ಅಂದರೆ ಇದೇ ರೀತಿಯಾಗಿ ಮಾಡ್ಕೊಳ್ಳಿ, ನಿಮ್ಗೆ ಅಂಗಡಿ ಸೈಡ್ಗಳ ಟೇಸ್ಟೇ ಬರುತ್ತೆ. ನೋಡಿ, ಮಿಕ್ಸ್ ಆಗಿದೆ ಹಾಗೂ ಫ್ರೈ ಕೂಡ ಆಗಿದೆ. ಘಮ್ ಅಂತ ಪರಿಮಳ ಕೂಡ ಬರ್ತಾಯಿದೆ. ಈಗ ನೋಡಿ, ಬ್ರೌನ್ ಕಲರ್ ಬಂದಿದೆ. ಇದಕ್ಕೆ ಮತ್ತು ಟೊಮೆಟೊ ಏನು ಹಾಕ್ತಾಯಿಲ್ಲ ನಾನು, ಯಾರು ಹಾಕೋದಿಲ್ಲ ಅಂಗಡಿ ಸೈಡು. ನಂತರ ಇಲ್ಲಿ ಒಂದು 1/4 ಟೀ ಸ್ಪೂನ್ ಅಷ್ಟು ನಾನು ಇದಕ್ಕೆ ಅರಿಶಿನ ಪೌಡ್ರ್ ಹಾಕಿದ್ದೀನಿ. 1 ಟೀ ಸ್ಪೂನ್ ಅಷ್ಟು ಇದಕ್ಕೆ ಕೋರಿಯಂಡರ್ ಪೌಡ್ರನ್ನ ಹಾಕಿದ್ದೀನಿ. ನಂತರ ಸ್ವಲ್ಪ ಇದಕ್ಕೆ ಗರಂ ಮಸಾಲೆ, ಒಂದು ಅರ್ಧ ಟೀ ಸ್ಪೂನ್ಗಿಂತ ಕಡಿಮೆ ಗರಂ ಮಸಾಲೆ ಹಾಕಿದ್ದೀನಿ. ಹಾಗೂ ಒಂದು 1/4 ಟೀ ಸ್ಪೂನ್ ಇದಕ್ಕೆ ನಾನು ಮನೆಯಲ್ಲೇ ಮಾಡಿರುವಂತಹ ಕರಿಮೆಣಸು ಅಂದರೆ ಕಾಳು ಮೆಣಸಿನ ಪೌಡ್ರ್ ಹಾಕಿದ್ದೀನಿ. ಅದನ್ನು ಮನೆಯಲ್ಲಿ ಕುಟ್ಟಿ ಪುಡಿ ಮಾಡಿರುವಂಥ ಕಾಳು ಮೆಣಸು ಅದನ್ನು ಹಾಕಿದ್ದೀನಿ ಖಾರಕ್ಕೆ. ನಿಮಗೆ ಖಾರ ಬೇಕು ಅನ್ನೋರು ಈ ಟೈಮಲ್ಲಿ ನೀವು ಖಾರ ಪುಡಿ ಬೇಕಾದರೂ ಹಾಕೋಬೋದು. ನಾನು ಖಾರ ಜಾಸ್ತಿ ಹಾಕಿಲ್ಲ, ಮೆಣಸಿನ್ಕಾಯಿನ ಹಾಕಿದ್ದೀನಿ, ಈಗ ಪೆಪ್ಪರು ಹಾಕಿದ್ದೀನಿ. ಆದ್ದರಿಂದ ನೋಡಿ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಎಗ್ ರೈಸ್ ಅಂದರೆ ಮೊಟ್ಟೆ ರೈಸ್ ರೆಡಿ ಆಗುತ್ತೆ. ಹಾಗೂ 2 ಮೊಟ್ಟೆನ ನಾನು ಈ ರೀತಿಯಾಗಿ ಒಡೆದು ಇಟ್ಕೊಂಡಿದ್ದೀನಿ ಬೌಲಲ್ಲಿ. ಅದನ್ನು ಕೂಡ ಈಗ ಡೈರೆಕ್ಟಾಗಿ ಇದಕ್ಕೆ ಹಾಕ್ತಾಯಿದ್ದೀನಿ. ಮಸಾಲೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಅಲ್ಲಿ. ಈಗ ಮೊಟ್ಟೆ ಹಾಕಿದ್ಮೇಲೆ ಇದನ್ನು ಒಂದ್ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೆನಪಿರಲಿ, ನೀವು ಉಪ್ಪು ಹಾಕ್ತೀರಾ ಅಂದರೆ ಇಲ್ಲಿ ಕೆಲವು ಮಸಾಲೆಗಳಿಗೆ ಅಂಗಡಿಯಲ್ಲಿ ಉಪ್ಪಿರುತ್ತೆ. ನೀವು ಗರಂ ಮಸಾಲೆ ಹಾಕ್ತೀರಾ ಅಥವಾ ಖಾರ ಪುಡಿ ಹಾಕ್ತೀರಾ ಅಂದರೆ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಮಸಾಲೆಗಳಲ್ಲೂ ಉಪ್ಪು ಇರುತ್ತೆ. ಆದ್ದರಿಂದ ನೋಡಿ, ಮೊಟ್ಟೆನ ಹಾಕಿದ್ಮೇಲೆ ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಧಾನವಾಗಿ ಇದೆಲ್ಲ ಪ್ರೊಸೆಸ್ಸು ಲೋ ಫ್ಲೇಮಲ್ಲೇ ನಾವು ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಮೊಟ್ಟೆನ ಚೆನ್ನಾಗಿ ಫ್ರೈ ಆಗಬೇಕೀಗ. ನೋಡಿ, ಎಣ್ಣೆ ಕೂಡ ಚೆನ್ನಾಗಿ ಬಿಟ್ಕೊಳ್ತಾ ಇದೆ, ಪರಿಮಳ ಕೂಡ ಘಮ್ ಅಂತ ಬರ್ತಾಯಿದೆ. ನನಗೆ ಮಧ್ಯದಲ್ಲಿ ಜೀರಿಗೆ ಪೌಡ್ರ್ ಹಾಕೋದು ನೆನಪೇ ಇಲ್ಲ, ಅದರಿಂದ ಈಗ ಹಾಕಿದ್ದೀನಿ. ನೀವು ಮುಂಚೆನೇ ಹಾಕ್ಕೊಳ್ಳಿ, ಮಸಾಲೆಗೆ ನೀವು ಪೌಡ್ರಸ್ ಹಾಕ್ತಿರಲ್ಲ ಆವಾಗ ಜೀರಿಗೆ ಸ್ವಲ್ಪ ಪೌಡ್ರಸ್ ಹಾಕ್ಕೊಳ್ಳಿ ನೀವು. ನೋಡಿ, ಈ ರೀತಿಯಾಗಿ ಇದನ್ನು ಒಂದ್ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಉದುರು ಕೂಡ ಆಗಿದೆ. ಇಷ್ಟಾದರೆ ಸಾಕಾಗುತ್ತೆ. ಆರಾಮಾಗಿ ನಾವು ಮೊಟ್ಟೆ ಬಿರಿಯಾನಿನ ಒಂದು ಅರ್ಧ ಗಂಟೆ ಒಳಗೆ ಮಾಡ್ಕೋಬೋದು. ಅರ್ಧ ಗಂಟೆ ಅಲ್ಲ, ಒಂದು 20ರಿಂದ 20 ನಿಮಿಷ ಸಾಕು, ಆರಾಮಾಗಿ ಮಾಡ್ಕೋಬೋದು. ಮತ್ತು ನಾನು ಅನ್ನನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ ಬಾಣಲೆಯಲ್ಲಿ ಅನ್ನ ಕಲಸೋಕೆ ಸ್ವಲ್ಪ ಸಣ್ಣ ಬಾಣಲೆ ಆಯಿತು, ಅದರಿಂದ ನಾನು ಒಂದು ದೊಡ್ಡ ಪಾತ್ರೆಯಲ್ಲಿ ಅನ್ನನ ಇಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಅನ್ನ ತೀರ ಬಿಸಿನೂ ಇರಬಾರ್ದು, ತಣ್ಣಗಿರಬಾರ್ದು, ಮೀಡಿಯಮ್ ಆಗಿದೆ. ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಮೊಟ್ಟೆ ಇದು ಮಾಡಿದ್ವಲ್ಲ ಮಸಾಲನ, ಅದನ್ನು ಇದಕ್ಕೆ ಹಾಕೋಣ ನಾವೀಗ.
ಇಲ್ಲಿ ನಾನು ಇಬ್ಬರಿಗೆ ಆಗುವಷ್ಟು ಮಾಡಿದ್ದೀನಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇಬ್ಬರಿಗಂದರೆ 4 ಮೊಟ್ಟೆ ಹಾಕಬೇಕು. ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಾನು ಜಾಸ್ತಿನೂ ಅಲ್ಲ ಕಡಿಮೆನೂ ಅಲ್ಲ, ಅದರಿಂದ 2 ಮೊಟ್ಟೆ ಹಾಕಿಟ್ಟಿದ್ದೀನಿ. ಒಬ್ಬರು 3 ಮೊಟ್ಟೆ ಹಾಕ್ತಾರೆ, ಇಬ್ಬರಿಗೆ 4 ಮೊಟ್ಟೆನೂ ಹಾಕ್ತಾರೆ, 2 ಮೊಟ್ಟೆನೂ ಹಾಕ್ತಾರೆ. ನಾನು 2 ಮೊಟ್ಟೆ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಸೋಯಾ ಸಾಸ್ನ ಹಾಕ್ಕೊಂಡಿದ್ದೀನಿ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅನ್ನೋರು ನೀವು ನಿಂಬೆಹಣ್ಣಿನ ರಸನ ಹಾಕ್ಕೋಬೋದು. ನೋಡಿ, ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೊಂದು ಏನು ಅಂದರೆ ನಾನು ಇಲ್ಲಿ ನಿಮ್ಗೆ ಉಪ್ಪು ಹಾಕಿಲ್ಲ ಅನ್ನಿಸ್ಬೋದು. ಮತ್ತು ನಾನು ಫಸ್ಟೇ ಹೇಳಿದಂಗೆ ಇಲ್ಲಿ ಕೆಲವೊಂದು ಸಾಂಬಾರು ಪೌಡ್ರಿಗೂ ಉಪ್ಪಿರುತ್ತೆ. ಮತ್ತು ನಾನು ಅನ್ನ ಮಾಡುವಾಗೂ ಸಹ ಉಪ್ಪು ಹಾಕ್ಕೊಂಡೆ ಅನ್ನ ಮಾಡಿರುವಂಥದ್ದು. ಆದ್ದರಿಂದ ಇಲ್ಲಿ ಉಪ್ಪಿನ ಬಳಕೆ ಮಾಡಿಲ್ಲ. ಮತ್ತು ಇಲ್ಲಿ ನಾನು ಸೋಯಾ ಸಾಸ್ ಹಾಕಿದ್ದೀನಲ್ಲ ಒಂದು ಅರ್ಧ ಟೀ ಸ್ಪೂನು, ಅದರಲ್ಲೂ ಕೂಡ ಉಪ್ಪಿನ ಅಂಶ ಇರುತ್ತೆ. ಆದ್ದರಿಂದ ನಾನು ಉಪ್ಪನ್ನ ಇಲ್ಲಿ ನಿಮಗೆ ಆ್ಯಡ್ ಮಾಡಿರೋದು ತೋರಿಸಿಲ್ಲ. ಬೇಕು ಅನ್ನೋರು ಉಪ್ಪನ್ನ ಹಾಕ್ಕೊಳ್ಳಿ ಟೇಸ್ಟಿಗೆ ಅನುಸಾರವಾಗಿ. ನಂತರ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ನಮ್ಮ ಎಗ್ ರೈಸ್, ಅಂಗಡಿಯಲ್ಲಿ ಸಿಗುವಂಥ ಎಗ್ ರೈಸ್ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಅದೇ ಸ್ಮೆಲ್ಲು, ಅದೇ ರುಚಿ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನಾನು ಹೇಳ್ದಂಗೆ ಮೊಟ್ಟೆ ಬೇಕಾದರೆ ಇನ್ನೊಂದು ಜಾಸ್ತಿ ಹಾಕ್ಕೊಳ್ಳಿ. ನೋಡಿ, ಅದನ್ನು ನಾನು ಇದೇ ಒಂದು ಬಾಣಲೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಈಗ ಈ ರೀತಿಯಾಗಿ ನೀವು ಕೂಡ ಆರಾಮಾಗಿ ಎಗ್ ರೈಸ್ನ ಮನೇಲಿ ಮಾಡ್ಕೋಬೋದು. ಹಾಗೂ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ.